ಜೈಲಿಗೆ ಹೋಗಿ ಬಂದ ಮುತ್ತುರಾಜ ಮನೆಯ ಹತ್ತಿರದಲ್ಲೇ ವಾಸವಾಗಿದ್ದ ವೆಂಕಟರಮಣನ ಕಥೆ ಮುಗಿಸ್ದ. ಕೊಲೆ ಮಾಡೋದು ಅವರಿಗೆಲ್ಲ ದೊಡ್ಡ ವಿಷಯನೇ ಅಲ್ಲ. ಅಷ್ಟು ಬರ್ಬರವಾಗಿ ರಸ್ತೆಯಲ್ಲಿ ಮುಖ ಜಜ್ಜಿ ಬಟ್ಟೆ ಬಿಚ್ಚಿ ನೀರಿಗೆ ಹಾಕಿದ ಮೇಲೂ ಏನೂ ನಡೆದೇ ಇಲ್ಲ ಅನ್ನೋ ಥರ ಭರ್ಜರಿ ಊಟ ಮಾಡಿದ್ರು ಹಂತಕರು. ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯ್ತು. ಅಲ್ಲಿ ಮುತ್ತುರಾಜ ವೆಂಕಟರಮಣನ ಮರ್ಡರ್ ಮಾಡಿದೆ ಅಂತಾನೆ. ಆದ್ರೆ ಅದು ನಿಜ ಅಂತ ಒಪ್ಕೊಳ್ಳೋದು ಹೇಗೆ? ವೆಂಕಟರಮಣನ ಮನೆಯವರು ಕನ್ವಿನ್ಸ್ ಆಗ್ತಾರ? ಅದರಲ್ಲೂ ಮೃತನ ಪರಿವಾರ ದೊಡ್ಡದು. ಅವನಿಗೆ ಕನಕಪುರದಲ್ಲೊಂದು ಫ್ಯಾಮಿಲಿ ಇತ್ತು, 3 ಮಕ್ಕಳಿದ್ರು. ಅವಳು ಹಿರಿ ಹೆಂಡತಿ ರತ್ನ. ಆಕೆಯನ್ನ ವೆಂಕಟರಮಣ ಬಿಟ್ಟು ಬಂದು ಸಾಕಷ್ಟು ವರ್ಷಗಳೇ ಕಳೆದು ಹೋಗಿದ್ವು. ಬೆಂಗಳೂರಿನ ಬಿಂದು ಅನ್ನೋಳನ್ನ ಪ್ರೀತಿಸಿ ಇಲ್ಲಿಗೆ ಬಂದಿದ್ದ. ಅವಳು ಇವನ ಕೈಗೆ ಒಬ್ಬ ಮಗನನ್ನ ಹೆತ್ಕೊಟ್ಟು ಅದೆಲ್ಲಿಗೆ ಹೋದ್ಲೋ ಗೊತ್ತಿಲ್ಲ. ಈಗ ಅವಳಿಲ್ಲ. ವೆಂಕಟರಮಣನ ಜೊತೆ ಸದ್ಯ ಹೆಂಡತಿಯಾಗಿದ್ದವಳು ಯಶೋಧ. ಆಕೆ ದಂಧೆ ನಡೆಸ್ತಾಳೆ. ಅವಳ ಹತ್ರ ಬಂದ ಗಿರಾಕಿಗಳನ್ನ ನಾನು ಹೆದರಿಸಿ ದೋಚ್ತಾ ಇದ್ದೆ ಅಂತ ಈಗ ಮುತ್ತುರಾಜನ ಜೊತೆ ಅರೆಸ್ಟ್ ಆದ ಹರೀಶ ಹೇಳ್ತಾನೆ. ಆ ವಿಷಯ ಹಾಗಿರ್ಲಿ, ಈಗ ವೆಂಕಟರಮಣ ಸತ್ತಿರೋ ಬಗ್ಗೆ ಅವರಿಗೆ ಹೇಳೋದು ಹೇಗೆ? ಹಂತಕರೇನೋ ನಡೆದಿದ್ದೆಲ್ಲವನ್ನು ವಿವರಿಸಿದ್ರು. ಅಲ್ಲ, ಅದು ರಾತ್ರಿ ಸುಮಾರು 10:30 11 ಗಂಟೆ ಸಮಯದಲ್ಲಿ ಒಂದು ಕನಕಪುರ ಮೇನ್ ರೋಡಿಂದ ಒಂದು ನಿರ್ಜನ ಪ್ರದೇಶ ಮಡ್ ರೋಡಲ್ಲಿ ಕರ್ಕೊಂಡೋಗಿ ಒಂದು ಸುರಾಯಿ ಪೋಲನ್ನು ಮುರ್ಕೊಂಡು ಅಲ್ಲಿ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಿರ್ತಾರೆ. ನಂತರ 11:30 ಗಂಟೆ ಸಮಯದಲ್ಲಿ ಕನಕಪುರ ಮೇನ್ ರೋಡಲ್ಲಿ ಆ ಟೈಮಲ್ಲಿ ಅಷ್ಟು ವೆಹಿಕಲ್ಗಳು ಯಾವುದು ಅಲ್ಲಿ ಓಡಾಡಲ್ಲ. ಆ ಸಮಯದಲ್ಲಿ ಕನಕಪುರ ಮೇನ್ ರೋಡಲ್ಲಿ ರಸ್ತೆಯಲ್ಲಿ ಬಾಡಿನ ಇಟ್ಟು ತಲೆ ಮೇಲೆ ಕಲ್ಲು ಹಾಕಿ ಅರ್ಕಾವತಿ ನದಿಗೆ ಬಿಸಾಕಿ ಹೋಗಿರ್ತಾರೆ. ಅದಾದ ಮರುದಿನಾನೇ ಮೃತನ ತಂಗಿ ಅಣ್ಣ ಕಾಣುತ್ತಿಲ್ಲ ಅಂತ ಕಂಪ್ಲೇಂಟು ಕೊಟ್ಟಿದ್ದಾಳೆ. ಈಗ ಅವರಿಗೆ ವೆಂಕಟರಮಣ ಸತ್ತೋಗಿದ್ದಾನೆ ಅನ್ನೋದು ಹೇಗೆ? ಸಾಕ್ಷಿ ಬೇಕಲ್ವಾ? ಅದನ್ನೇ ಹುಡುಕೊಂಡು ಪೊಲೀಸರು ಹೊರಟರು. ನೀರಿಗೆಸ್ದ ಬಾಡಿ ಅಂತೂ ಅದೆಷ್ಟೇ ಹುಡುಕಿದ್ರೂ ಸಿಗಲಿಲ್ಲ. ಆದ್ರೆ ಬಟ್ಟೆ ಸುಟ್ಟ ಜಾಗದಲ್ಲಿ ಸಣ್ಣ ಸಾಕ್ಷಿ ಉಳಿದಿತ್ತು. ಆ ತನಿಖೆಗೆ ಸಹಕರಿಸಿದಂತೆ ನಮಗೆ ಅವನು ಸುಟ್ಟಿದಂಥ ಕೆಲವು ಕರ್ಕಲ ಬಟ್ಟೆಗಳು ಸಿಕ್ತು. ಆ ಕರ್ಕಲ ಬಟ್ಟೆಗಳನ್ನ ನಾವು ನಂತರ ತನಿಖೆ ಸಮಯದಲ್ಲಿ ಮೃತನ ಹೆಂಡತಿಗೆ ತೋರಿಸಿದಾಗ ಆಕೆ ಇಮ್ಮಿಡಿಯೇಟಾಗಿ ಪಾಪ ಆ ಬಟ್ಟೆಗಳನ್ನ ನೋಡಿ ಗುರುತಿಸಿದ್ರು. ಅಲ್ಲಿಗೆ ಆ ಮರ್ಡರ್ ಕೇಸು ನಮಗೆ ಕನ್ಫರ್ಮ್ ಆಯಿತು. ಈಗಾದರೂ ಕನ್ಫರ್ಮ್ ಆಗಿದ್ದೇ ಆಶ್ಚರ್ಯ. ವೆಂಕಟರಮಣ ಮರ್ಡರ್ ಆಗಿರೋದು ಮಳೆಗಾಲದಲ್ಲಿ. ಬಟ್ಟೆ ಸರಿಯಾಗಿ ಸುಟ್ಟಿರದಿದ್ರು ಮಳೆಯ ಬಿರುಸಿಗೆ ಎಲ್ಲಿಂದೆಲ್ಲಿಗೂ ತೇಲೋಗಬಹುದು. ಹಂಗೂ ಆಗದೆ ಸುಟ್ಟಿದ್ದು ಸುಟ್ಟ ಹಾಗೆ ಸಿಕ್ಕಿದ್ದು ಆಶ್ಚರ್ಯ. ಎನಿಹೌ, ಮರ್ಡರ್ ಕೇಸ್ ಅಂತೂ ಫಿಟ್ ಆಯ್ತು. ಉಳಿದ ಹಾಗೆ ಬಾರ್ ಹುಡುಗರನ್ನ ಯಾರನ್ನಾದ್ರೂ ಕುಡ್ದಿರೋ ಬಗ್ಗೆ ಕೇಳಬಹುದು ಅಂದ್ರೆ ಈ ಮುತ್ತುರಾಜ ಆ್ಯಂಡ್ ಗ್ಯಾಂಗು ಪ್ಲಾನ್ ಮಾಡಿ ಬಾರಿಗೆ ಹೋಗಿರ್ಲಿಲ್ಲ. ಬಾಟ್ಲಿ ತಂದು ಆಟೋದಲ್ಲಿ ಕೂತ್ಕೊಂಡೇ ಇಳಿಸಿದ್ರು. ಆದ್ರೆ ಹೆಣ ಹಾಕಿ ಆದ್ಮೇಲೆ ಎಲ್ಲರೂ ಸೇರಿ ಸಂಬಂಧಿಯೊಬ್ಬರ ಮನೆಗೆ ಊಟಕ್ಕೆ ಹೋಗಿದ್ರು. ಅದು ಅವರಲ್ಲಿಗೆ ಅಪರಾತ್ರಿಯಲ್ಲಿ ಹೋಗಿದ್ದಕ್ಕೆ ಸಾಕ್ಷಿಯಾಯಿತು. ಇದರಲ್ಲಿ ಒಬ್ಬ ಆರೋಪಿ ಶ್ರೀನಿವಾಸ ಏನಿದ್ದಾನೆ, ಮರ್ಡರ್ ಮಾಡಿದ ನಂತರ ಮತ್ತೆ ಆ ರಿಟರ್ನ್ ಲೇಟ್ ನೈಟ್ ಆಗುತ್ತೆ. ಅಲ್ಲಿ ಆ ಕೆರೆ ಹತ್ರ ಆತನ ಗಾಡಿ ತೊಳೆದ ನಂತರ ತುಂಬ ಸಮಯ ಆದ್ದರಿಂದ ಈತ ಅಲ್ಲಿ ಪಕ್ಕದಲ್ಲೇ ನೆಹರು ದೊಡ್ಡಿ ಅಂತ ಇರುತ್ತೆ, ಈತನ ಮಾವನ ಮನೆ ಇರುತ್ತೆ. ಮಾವನ ಮನೆಗೆ ಹೋಗಿ ಇಲ್ಲಿ ಬೇರೆ ಕೊಳ್ಳೇಗಾಲಕ್ಕೆ ಹೋಗಿದ್ದು. ತುಂಬ ರಾತ್ರಿ ಆಯಿತು. ಅದಕ್ಕೆ ಈಗ ಬೆಳಗ್ಗೆ ಹೋಗೋಣ ಅಂತ ಬಂದಿದ್ದೀವಿ ಅಂದಾಗ ಆ ಮಧ್ಯರಾತ್ರಿ ಅವರ ಮಾವ ಮತ್ತು ಮನೆಯವರು ಈ ಆಸಾಮಿಗಳಿಗೆ 5 ಜನ ಆಸಾಮಿಗಳಿಗೆ ಮಧ್ಯರಾತ್ರಿಯಲ್ಲಿ ಅಡುಗೆ ಮಾಡಿ ಬಡಿಸ್ತಾರೆ. ಎಂಥ ಜನರಪ್ಪ ಇವರು! ಮರ್ಡರ್ ಮಾಡಿ ಮಸ್ತ್ ಊಟ ಮಾಡಿಕೊಂಡು ಹಾಯಾಗಿದ್ರಲ್ಲ, ಇವ್ರಿಗೇನು ಅನ್ಬೇಕು? ಅಷ್ಟಾದ್ಮೇಲೆ ಎಲ್ಲರೂ ಬೆಂಗಳೂರಲ್ಲೇ ಹಾಯಾಗಿದ್ರು. ಮುತ್ತುರಾಜ ಮಾತ್ರ ಮತ್ತೊಮ್ಮೆ ಮನೆ ಬದಲಾಯಿಸಿಕೊಂಡ. ಅಷ್ಟಾದ್ಮೇಲೆ ಮಾಮೂಲಿ ಡಕಾಯಿತಿಗಿಳಿದ. ಈ ಬಾರಿ ಮುತ್ತುರಾಜ ಸೇರ್ಕೊಂಡಿದ್ದು ಬುಲೆಟ್ ರವಿಯ ಹುಡುಗರ ಜೊತೆಗೆ. ಯಲಹಂಕ ಉಪನಗರದಲ್ಲಿ ಮನೆ ಮಾಡಿ ಹೋದಾಗ ಅಲ್ಲಿ ಈತನ ಹಳೆಯ ಸ್ನೇಹಿತ ಗಣೇಶ್ ಅಂತ ಇರ್ತಾನೆ. ಗಣೇಶನ ಜೊತೆ ಇತರೆ ಸಹಚರರು ಅಂದರೆ ಈ ಹಿಂದೆ ಬುಲೆಟ್ ರವಿ ಜೊತೆ ಕೊಲೆಯಾದಂಥ ಬುಲೆಟ್ ರವಿ ಏನಿರ್ತಾನೆ ಆತನ ಜೊತೆ ಇದ್ದಂಥ ಹುಡುಗರ ಪರಿಚಯ ಮಾಡಿಕೊಂಡು ಆ ಹುಡುಗರ ಜೊತೆ ಸೇರಿ ಈ ಕೃತ್ಯಗಳನ್ನ ಎಸಗಿರ್ತಾರೆ.
ಈಗ ಜಯನಗರ ಪೊಲೀಸರು ಇವನನ್ನ ಹಿಡಿದು ತರೋ ಉಸಾಬರಿಗೆ ಹೋಗದೆ ಇದ್ದಿದ್ರೆ ಇನ್ನು ಅದೆಷ್ಟೋ ಕಡೆ ಅನಾಹುತ ನಡೆದಿರೋದೋ ಭಗವಂತನೇ ಬಲ್ಲ. ಈಗ ಸಹಚರರ ಜೊತೆ ಅರೆಸ್ಟ್ ಆಗಿರೋ ಮುತ್ತುರಾಜನ್ನ ಜೆಪಿ ನಗರ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ವೆಂಕಟರಮಣನ ಹತ್ಯೆಗೆ ಸಂಬಂಧಿಸಿದ ಹಾಗೆ ಇನ್ನಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋ ಯತ್ನದಲ್ಲಿ ಅವರಿದ್ದಾರೆ. ಅದೇನ್ ಸಿಗುತ್ತೋ ಆ ಕೊಲೆ ಕೇಸಲ್ಲಿ ಮುತ್ತುರಾಜನಿಗೆ ಸರಿಯಾದ ಶಿಕ್ಷೆ ಆದ್ರೆ ಒಂದಿಷ್ಟು ವರ್ಷ ಜೈಲಿಗೆ ಹೋಗ್ಬಹುದು. ಇಲ್ಲ ಬಚಾವಾಗಿ ಹೊರಬಂದ್ಬಿಟ್ರೆ ಇವನು ಮತ್ತೆ ಲೂಟಿಗಿಳಿಯದೇ ಇರೋ ಚಾನ್ಸ್ ಇಲ್ಲ. ಯಾವುದಕ್ಕೂ ಇವನ ಬಗ್ಗೆ ಹುಷಾರಾಗಿರ್ಲೇಬೇಕು. ಈ ಪ್ರಕರಣ ನೋಡಿದ್ರೆ ರೌಡಿ ಶೀಟರ್ಗಳ ಬಗ್ಗೆ ಪೊಲೀಸರು ಯಾಕೆ ಅನುಕಂಪ ತೋರಿಸಲ್ಲ ಅನ್ನೋದು ಅರ್ಥವಾಗುತ್ತೆ. ಅವರಲ್ಲಿ ಹೆಚ್ಚು ಪಾಲು ಜನ ಮಾಡಬಾರದನ್ನ ಮಾಡಿಕೊಂಡು ತಲೆಮರೆಸಿಕೊಂಡು ತಿರುಗೋ ಪ್ರಯತ್ನದಲ್ಲೇ ಇರ್ತಾರೆ. ಈ ಪ್ರಕರಣದಲ್ಲಂತೂ ಮುತ್ತುರಾಜನಿಗೆ ಮರ್ಡರ್ ಮಿಸ್ಟ್ರಿ ಖಂಡಿತ ಮಿಸ್ಟ್ರಿಯಾಗಿ ಉಳಿದುಬಿಡುತ್ತೆ ಅನ್ನೋ ನಂಬಿಕೆ ಬಂದ್ಬಿಟ್ಟಿತ್ತು. ಈ ಸಂದರ್ಭದಲ್ಲೇ ಕಮಿಷನರು ರೌಡಿ ಶೀಟರ್ಗಳ ಬಗ್ಗೆ ಯೋಚಿಸಿದ್ರಿಂದ ಮುಚ್ಚಿ ಹೋಗಲಿದ್ದ ಪ್ರಕರಣಕ್ಕೆ ಜೀವ ಬಂದಿದೆ. ಕೊಲೆಗಡುಕರಿಗೆ ತಕ್ಕ ಶಾಸ್ತಿಯಾಗ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.